ಇದು ದಾಖಲಾಗಬೇಕು. ನೀನು ಮಾಡಿದ ಕೆಲಸ ಇದು ದಾಖಲಾಗಬೇಕು. ಏನು ಗೊತ್ತಿಲ್ಲ ಅಂತ ಹೇಳಿದ ನೀನು ಅರಿಯದವ. ನೋಡ್ಲಿಕ್ಕೆ ಮಾತ್ರ ಸಣ್ಣ ಹುಡುಗ, ಮಹಾಪಾಶದ ಹುಡುಗಿ. ಇವರಿಗೆ ನಿನ್ನೆ ಎಲ್ಲಿಂದ ಗೊತ್ತುಂಟು, ಇವತ್ತಿಯಲ್ಲಿಂದ ಗೊತ್ತುಂಟು, ನಾಳೆ ಎಲ್ಲಿಂದ ಗೊತ್ತುಂಟು. ಇವನಿಗೆ ಭೂತ, ವರ್ತಮಾನ, ಭವಿಷ್ಯತ್ ಎಲ್ಲವನ್ನೂ ತಿಳಿಯುವಂತಹ ಯೋಗ್ಯತೆ ಇವರಿಗುಂಟು. ನೀನು ಅರಿಯದವ. ಈ ರೀತಿಯಾಗಿ ಅನ್ಯಾಯವನ್ನು ಮಾಡಿದೆ. ನಿಜವಾಗಿಯೂ ಯಜ್ಞ ಶಿಕ್ಷಕ ಧರ್ಮರಾಯ ತಂದವರನ್ನು ಕುತ್ಕೊಳಿಸಬೇಕಿತ್ತು. ಯಜಮಾನವ ಯಜ್ಞದ್ದು. ಆದ್ರೆ ಅವ ಯಾಕೆ ಕುತ್ಕೊಳಿಸಲಿಲ್ಲ? ಅವ ದೊಡ್ಡ ಕಲ್ತನಕ್ಕೆ ಕಣ್ಣಿಲ್ಲ ಧರ್ಮರಾಯ. ನಮಗೆ ಎಲ್ಲಿಯಾದ್ರೂ ನಾನು ಅಪವಾದ ಬಂದ್ರೆ, ಯಾಕೆಂದ್ರೆ ಕೃಷ್ಣನಿಗೆ ನಿಜವಾದಂತಹ ಯೋಗ್ಯತೆ ಇಲ್ಲ, ಅವನಿಗೆ ಶಾಪಗ್ರಸ್ತವಾದ ವಂಶ, ಅಂತವರನ್ನು ಪೀಠದಲ್ಲಿ ಕುತ್ಕೊಳಿಸುವ ಹಾಗಿಲ್ಲ. ಆದ್ರೆ ಯಾದವರಿಗೆ ಒಂದು ಜಾಗ ಕೊಡುವಂತ ಇವರಿಗೊಂದು ಯೋಚನೆ. ಹಾಗಾಗಿ ನಾನೇ ಹೋಗಿ ಕುತ್ಕೊಳಿಸಿದ್ರೆ ನಾಳೆ ಯಾರಾದ್ರೂ ಬದ್ದಾಕಿದ್ರೆ ಆ ಅಪವಾದ ತಪ್ಪಿಸುವುದಕ್ಕೆ ಈ ಸಹದೇವ ಅವನಮ್ಮನ ಮಗ ಅಲ್ಲ, ಮಾತ್ರಿಯ ಮಗ. ಏನಾದ್ರೂ ಹೇಳುವುದಿದ್ರೆ ಇವನಿಗೆ ಮಾಡಿದ್ದು ಅವನಾಗಬೇಕು, ಅಪವಾದ ಇವನಿಗಾಗಬೇಕು. ಅವ ಬೆಣ್ಣೆ ತಿಂದು ಪಾಪ ಈ ಆಡಿನ ಮುಸುಡಿಗೆ ಹೊರಸಿದ್ದಾನೆ. ಈ ಮಗುವಿಗೆ ಎಂತದ್ದು ಗೊತ್ತುಂಟು? ನಿನಗೆ ಗೊತ್ತಿಲ್ಲ ಮಗ, ಇಲ್ಲಿ ಒಂದಕ್ಕಿಂತ ಒಂದೆಲ್ಲ ಕರ್ತವರೇ ಇರುವುದು. ಇವರ ಮಧ್ಯೆ ಬಂದು ನೀನು ಆ ಧರ್ಮರಾಯ ಹೇಳಿದಂತ ಹೇಳಿ ಧರ್ಮಕ್ಕೆ ಅಪವಾದ ಮಾಡಿದೆಯಲ್ಲ. ಈಗ ಕತೆ ಹೇಳು. ಯಾರು ಬುದ್ಧಿ